ಸರ್ಕಾರದಲ್ಲಿ ಸಚಿವರ ಬದಲಾವಣೆ ವಿಚಾರ ಕೇವಲ ಕಪೋಲ ಕಲ್ಪಿತ. ಹುಬ್ಬಳ್ಳಿಯಲ್ಲಿ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಸದ್ಯಕ್ಕಂತೂ ಬದಲಾವಣೆ ಆಗಲ್ಲ, ಅದೆಲ್ಲವೂ ಕೂಡ ಕಪೋಲ ಕಲ್ಪಿತ. ಹುಬ್ಬಳ್ಳಿಯಲ್ಲಿ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. 7 ಸಚಿವರ ಬದಲಾವಣೆ ಅನವಶ್ಯಕ ಚರ್ಚೆ, ಅದೆಲ್ಲವೂ ಕೂಡ ಕಪೋಲ ಕಲ್ಪಿತ. ಮುಂದಿನ ಚುನಾವಣೆಯೂ ಕೂಡ ನನ್ನ ನೇತೃತ್ವದಲ್ಲೇ ಎಂಬ ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆ. ಕೆಪಿಸಿಸಿ ಅಧ್ಯಕ್ಷರ ಹೇಳಿಕೆಗೆ ನಾನು ಪ್ರತಿಕ್ರಿಯೆ ಕೊಡಲ್ಲ ಅಂತ ಹೇಳಿದ್ದಾರೆ ಎಚ್.ಕೆ. ಪಾಟೀಲ್ ಅವರು. ಇವೆಲ್ಲ ಅನಾವಶ್ಯಕವಾದಂತಹ ಮಾತು, ಇದರ ಬಗ್ಗೆ ನಾನು ಉತ್ತರ ಕೊಡಲ್ಲ. ಈ ಬಾರಿಯ ಬಜೆಟ್ನಲ್ಲೂ ಕೂಡ ಕಠಿಣ ಪರಿಸ್ಥಿತಿ ಎದುರಿಸ್ತಾ ಇದ್ದೇವೆ. ಕೇಂದ್ರದವರು ನಮಗೆ ಕೊಡುವಂತಹ ಪಾಲನ್ನ ಕೊಡ್ತಾ ಇಲ್ಲ. ಈ ಬಜೆಟ್ ಅತ್ಯಂತ ಮಹತ್ವದ ಬಜೆಟ್ ಆಗಿದೆ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಚಾಣಾಕ್ಷತನದಿಂದ ಬಜೆಟ್ ಮಂಡಿಸ್ತಾರೆ. ಹುಬ್ಬಳ್ಳಿಯಲ್ಲಿ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. 2025 ಮಹಾಶಿವರಾತ್ರಿಗೆ ಸ್ವಾಗತ. ಈ ರಾತ್ರಿಯನ್ನ ಧ್ಯಾನದಲ್ಲಿ ತನ್ಮಯರಾಗುವ ಅನುಭವವಾಗಿಸಲಿದ್ದೀವಿ. ಸಂಗೀತ, ನೃತ್ಯ, ಧ್ಯಾನ ಮತ್ತು ಉತ್ಸವಗಳಿಂದ ಕೂಡಿದ ರಾತ್ರಿ. ಇದು ನನ್ನ ಹಾರೈಕೆ ಮತ್ತು ಆಶೀರ್ವಾದ. ಇದು ಕೇವಲ ಜಾಗರಣೆಯ ರಾತ್ರಿಯಾಗದೆ ನಿಜ ಜಾಗೃತಿಯ ರಾತ್ರಿಯಾಗಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಮಹಾಶಿವರಾತ್ರಿ ಎಂದು ಶಿವನ ಸಂಘದಲ್ಲಿದೆ. ವಿಚಾರ ನಾ ಹೇಳಿದ್ನಲ್ಲ, ಇವೆಲ್ಲ ರಾಜಕೀಯ ಮಾತುಗಳೇನದಾವು, ಇವು ಕಪೋಲ ಕಲ್ಪಿತವಾಗಿರ್ತಕ್ಕಂಥದ್ದು ಹಾಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಹುರುಳಿರುವಂಥ ಮಾತಲ್ಲ. ನಮ್ಮ ಪಕ್ಷದಲ್ಲಿ ಅನವಶ್ಯಕವಾದ ಗೊಂದಲ ಸೃಷ್ಟಿ ಮಾಡೋದಕ್ಕೆ ಆಗ್ತಕ್ಕಂಥ ಮಾತುಗಳಿವು. ಅದಕ್ಕೆ ಇವು ಯಾವುಗಳಿಗೂ ನಾನು ಪ್ರತಿಕ್ರಿಯಿಸೋದಿಲ್ಲ. ಸಿಎಂ ಬದಲಾವಣೆ ವಿಚಾರ ನಾ ಹೇಳಿದ್ನಲ್ಲ, ಇವೆಲ್ಲ ರಾಜಕೀಯ ಮಾತುಗಳೇನದಾವು, ಇವು ಕಪೋಲ ಕಲ್ಪಿತವಾಗಿರ್ತಕ್ಕಂಥದ್ದು ಹಾಗೂ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್. ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಷ್ಟು ಬದಲಾವಣೆಗಳಾಗ್ತಾ ಇದೆ, ಒಂದಷ್ಟು ವಿಚಾರಗಳ ಬಗ್ಗೆ ದಿನನಿತ್ಯ ಚರ್ಚೆಗಳಾಗ್ತಾ ಇದೆ. ಇದೆಲ್ಲದರ ಬಗ್ಗೆ ಏನು ಹೇಳಿಕೆ ಕೊಟ್ಟಿದ್ದಾರೆ ಇವತ್ತು ಎಚ್.ಕೆ. ಪಾಟೀಲ್ ಅವರು, ಏನು ಹೇಳಿದ್ರು? ಪೂರ್ಣಿಮಾ, ಪ್ರಮುಖವಾಗಿ ರಾಜ್ಯದಲ್ಲಿ ಅದರಲ್ಲೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಮುಖ್ಯಮಂತ್ರಿ ವಿಚಾರ ಬದಲಾವಣೆ ಮತ್ತು ಅದರಲ್ಲೂ ವಿಶೇಷವಾಗಿ ಗೃಹ ಸಚಿವರ ಒಂದು ರಾಜೀನಾಮೆ ವಿಚಾರ, ಇವೆಲ್ಲ ವಿಚಾರಗಳ ಕುರಿತಂತೆ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಅವರನ್ನ ಪ್ರಶ್ನಿಸಿದಾಗ ಈ ಒಂದಂತ ಅಕಲ್ಪಿತವಾದಂತಹ ಮಾತುಗಳಿಗೆ ಮತ್ತು ಚರ್ಚೆಗಳಿಗೆ, ವಿಷಯಗಳಿಗೆ ನಾವು ಯಾವುದೇ ರೀತಿಯಾದಂತಹ ಒಂದು ಉತ್ತರವನ್ನ ನೀಡುವುದಿಲ್ಲ ಅಂತ ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದರ ಜೊತೆಗೆ ಅವರ ಒಂದು ಮಾತಿನಲ್ಲಿ ನೋಡ್ತಾ ಇದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಹಿತ ಎಲ್ಲವುಗಳು ತೆರೆಮರೆಯಲ್ಲಿ ಆಗ್ತಾ ಇವೆ ಎಂಬ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದ ನಡುವೆಯೂ ಕೂಡ ಕಾನೂನು ಸಚಿವರ ಒಂದು ಮಾತುಗಳು ಪುಷ್ಟಿ ನೀಡಿದ್ದು, ಸದ್ಯ ಈ ಒಂದು ವಿಚಾರ ಕುರಿತಂತೆ ಕೂಡ ಹುಬ್ಬಳ್ಳಿಯಲ್ಲಿ ಕೂಡ ಈ ಒಂದು ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಅವರು ಮಾತನಾಡಿದ್ದು, ಎಲ್ಲವುಗಳ ನಡುವೆ 7 ಸಚಿವರ ಬದಲಾವಣೆ ಅನವಶ್ಯಕವಾಗಿ ಚರ್ಚೆ ಆಗ್ತಾ ಇದೆ ಎಂಬ ಒಂದು ಮಾತನ್ನು ಕೇಳಿದಾಗ ಈ ಒಂದು ವಿಚಾರ ಕುರಿತಂತೆ ಕೂಡ ಅವರು ಆ ಒಂದು ಮಾತುಗಳನ್ನು ಹೇಳಿದ್ದಾರೆ. ಸದ್ಯ ಇವೆಲ್ಲವುಗಳನ್ನು ನೋಡ್ತಾ ಇದ್ರೆ ಕಾನೂನು ಸಚಿವರ ಮಾತುಗಳು ರಾಜ್ಯ ಸರ್ಕಾರದಲ್ಲಿ ಮತ್ತು ರಾಜ್ಯದಲ್ಲಿ ನಡೀತಿರುವಂತಹ ಕಾಂಗ್ರೆಸ್ ಪಕ್ಷದಲ್ಲಿನ ಬೆಳವಣಿಗೆ ವಿಚಾರ ಕುರಿತಂತೆ ಎಲ್ಲವುಗಳು ತೆರೆಮರೆಯಲ್ಲಿ ನಡೀತಾ ಎಂಬುದು ಕಾನೂನು ಸಚಿವರ ಮಾತಿನಿಂದ ಕೇಳಿ ಬರ್ತಾ ಇದೆ. ಪೂರ್ಣಿಮಾ, ಓಕೆ, ಥ್ಯಾಂಕ್ ಯು ರವಿಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ.